ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಬೆಳಗ್ಗಿಂದು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಡ್ಯೂಟಿಗೆ ಹೊರಟಿದ್ದೀನಿ. ಆದರೆ ಪಾತ್ರೆಗಳು ಮಾತ್ರ ಎಲ್ಲ ಸಿಂಕಲ್ಲಿ ಹಾಗೇ ಇದೆ. ಎಲ್ಲ ಈವ್ನಿಂಗ್ ಬಂದ ಮೇಲೆ ವಾಶ್ ಮಾಡ್ಕೊಳ್ಳೋದು. ಟೈಮ್ ಹೇಗೆ ಹೋಗುತ್ತಂತಲೇ ಗೊತ್ತಾಗಲ್ಲ. 12:45ಗೆ ಚಕ್ಷುದು ಸ್ಕೂಲ್ ಹತ್ರ ಹೋಗಿ ಅವ್ನು ಕರ್ಕೊಂಡು ಮನೆಗೆ ಬರ್ತೀನಿ. ಅವನ ಯೂನಿಫಾರ್ಮ್ ಚೇಂಜ್ ಮಾಡಿಸಿ ಆಮೇಲೆ ಅವನಿಬ್ರು ನಾನು ಊಟ ಮಾಡ್ಬೇಕಾದ್ರೆ ಅವ್ನಿಗೇನು ಒಟ್ಟಿಗೆ ಊಟ ತಿನ್ಸ್ಕೊತೀನಿ. ಅವನಿಗೆ ಕೊಟ್ಟರೆ ಅವನದು ತಿಂದೇ ಆಗಲ್ಲ. ನನಗೆ ಟೈಮ್ ಬೇರೆ ಆಗೋಗುತ್ತೆ ಅಂತ ನಾನೇ ನನ್ನ ಜೊತೆಗೆ ಊಟ ಮಾಡ್ಬೇಕಾದ್ರೆ ಅವನಿಗೂ ತಿನ್ನಿಸ್ಬಿಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವನ ಕರ್ಕೊಂಡು ಡ್ಯೂಟಿಗೆ ಹೊರಡ್ತೀನಿ. ಈವ್ನಿಂಗ್ ಬಂದಮೇಲೆ ಮತ್ತೆ ಅದೇ ಚಕ್ಷು ನಾನೇ ಲಾಕ್ ಓಪನ್ ಮಾಡ್ತೀನಿ ಅಂತ ಕಿರಿಕಿರಿ ಮಾಡಿದೆ. ಅದಕ್ಕೆ ಸುಮ್ಮನೆ ಬಿಟ್ಟೆ, ನೀನೇ ಮಾಡ್ಕೊ ನೋಡೋಣ ಆಗುತ್ತೆ ಅಂತ. ಜಗಳ ಆಡ್ದಲ್ಲ ತೆಗಿವಾಗ. ಸ್ಕೂಲಿಂದ ಬಂದ ತಕ್ಷಣ ಬಟ್ಟೆಗಳೆಲ್ಲ ಡ್ರೈ ಆಗಿತ್ತು, ಅದನ್ನೆಲ್ಲ ತೆಗೆದು ಒಳಗಡೆ ಹಾಕಿ ಇನ್ನೊಂದು ನೆಕ್ಸ್ಟ್ ಟ್ರಿಪ್ ಡ್ರೆಸ್ಗಳೆಲ್ಲ ಹಂಗೆ ಬಿದ್ದಿತ್ತು. ಎಷ್ಟು ವಾಶ್ ಮಾಡಿದ್ರು ಅಂತೂ ಡೈಲಿ ಬಟ್ಟೆಗಳಂತೂ ಬೀಳ್ತಾನೇ ಇರ್ತಾವಪ್ಪ. ಮತ್ತೆ ಇದ್ದಿದ್ದ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕ್ತೆ. ಆಮೇಲೆ ಸುಮ್ಮನೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಆಗಲಿ ಅಂತ ಸುಮ್ಮನೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ರೆಸ್ಟ್ ಆದಮೇಲೆ ಇನ್ನೇನು ಮತ್ತೆ ಇರುತ್ತೆ ಕೆಲಸಗಳು, ಪಾತ್ರೆ ತೊಳೆಯೋದು. ಬಟ್ಟೆಗಳನ್ನೆಲ್ಲ ತಂದು ಹಾಗೆ ಹಾಕಿರ್ತೀನಿ ಬೆಡ್ ಮೇಲೆ, ಫ್ರೀ ಇದ್ದಾಗ ಕೂತ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಅಂತ. ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗಿದ್ದಾಗ ನಮ್ಮ ಚಿಕ್ಕಮ್ಮ ಮನೆಯಿಂದ ಒಂದು ಚಿಕ್ಕದು ಗಿಡ ತಗೊಬಂದಿದ್ದೆ. ನೀರು ಕಡ್ಡಿ ಅಂತೀವಿ ನೋಡಿ, ಇದೇ ಗಿಡ. ಇದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ 2 ಗಿಡಗಳಿವೆ, ಅದು ಇಷ್ಟೊಂದು ಚೆನ್ನಾಗಿ ಬಂದಿಲ್ಲ. ನೆಕ್ಸ್ಟ್ ನೋಡೋಣ ಇದರಲ್ಲಿ ಹೂ ಏನಾರು ಬಿಟ್ಟರೆ ತೋರಿಸ್ತೀನಿ ನಿಮಗೆ. ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೆ. ಸುಮ್ಮನೆ ಪಾತ್ರೆ ತೊಳಿತಾ ಒಂದೊಂದು ಟೈಮು ಸಾಂಗ್ ಕೇಳ್ಕೊಂಡು ಪಾತ್ರೆ ತೊಳಿತೀನಿ, ಇಲ್ಲಾಂದರೆ ಇನ್ನೊಂದೊಂದು ಟೈಮು ನಾನೇ ಹೇಳ್ಕೊತೀನಿ ಸಾಂಗ್ಗಳನ್ನ. ಸುಮ್ಮನೆ ಕೆಲಸ ಮಾಡ್ತಾ ಏನಾರು ಹೇಳ್ಕೊತಾ ಇರಬೇಕು, ಇಲ್ಲಾಂದರೆ ನಮ್ಮ ಮೈಂಡಲ್ಲಿ ಏನೇನೋ ಥಿಂಕಿಂಗ್ ಬರುತ್ತೆ. ಅದಕ್ಕೆ ಈ ಥರ ಸಾಂಗ್ ಕೇಳೋದು ಅಥವಾ ನಾವೇ ಸಾಂಗ್ ಹೇಳೋದು ಮಾಡ್ತಾಯಿದ್ರೆ ಆ ನೆಗೆಟಿವ್ ಥಿಂಕಿಂಗ್ ಎಲ್ಲ ಹೋಗ್ಬಿಡುತ್ತೆ. ಮೊದಲೆಲ್ಲ ಹಾಗೆ ನಾನು ಏನಾರು ಒಂದು ಬೇಜಾರಾಗ್ಬಿಟ್ರೆ ಸಾಕು, ಆಮೇಲೆ ಅದೊಂದು ಬೇಜಾರು ಹೋಗೋಕ್ಕೆ ತುಂಬ ದಿನ ಬೇಕು. ಇವಾಗ ಹಾಗೇನಿಲ್ಲ. ಬೇಡದೇ ಇರುವ ವಿಚಾರದ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಳೋದು ಯಾಕೆ, ಇರೋದು ಒಂದು ಲೈಫು, ಅದರಲ್ಲಿ ಹ್ಯಾಪಿಯಾಗಿರೋದಕ್ಕೆ ನೋಡಬೇಕು ಅಂತೆಲ್ಲ ಇವಾಗ ಆ ಥರ ಜಾಸ್ತಿ ಥಿಂಕ್ ಮಾಡ್ತಾ ಇರ್ತೀನಿ ನಾನಂತೂ. ಇವಾಗ ಚಳಿ ಅಲ್ವಾ ಜಾಸ್ತಿ, ಪಾತ್ರೆಗಳನ್ನ ಇದು ತೊಳಿಬೇಕಾದ್ರೆ ಸೋಪ್ ಅಷ್ಟೇ ತಾಗ್ಬಿಟ್ಟು ಈ ಬೆರಳುಗಳೆಲ್ಲ ನೋಡಿ ಈ ಥರ ಆಗ್ಬಿಟ್ಟಿದೆ. ಅದಕ್ಕೆ ಈ ಲೆಮನ್ ನಾವು ಕಟ್ ಮಾಡಿ ಯೂಸ್ ಮಾಡಿರೋದನ್ನ ಎಸಿಬಾರ್ದು. ಅದ್ರಲ್ಲಿ ಚೆನ್ನಾಗಿ ಕೈನ ಈ ಥರ ರಬ್ ಮಾಡಿದ್ರೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಎಲ್ಲ ಹೋಗ್ಬಿಡುತ್ತೆ. ಈವ್ನಿಂಗ್ ಮತ್ತೆ ಹಂಗೆ ತರಕಾರಿ ತಗೊಬರೋಣ ಅಂತ ಹೋದೆ. ಬಂದಮೇಲೆ ನಾವು ಮೊನ್ನೆ ಹೊರಗಡೆ ಹೋಗಿದ್ದಾಗ ಅದು ಈ ಹಣ್ಣು ಸಿಕ್ತು ನಮಗೆ. ಇದಕ್ಕೆ ನಾವು ಅವಾಗ ಚಿಕ್ಕವರಿರುವಾಗ ಅಜ್ಜಿ ಮನೇಲಿ ತಿಂತಾ ಇದ್ವಿ. ಏನಪ್ಪ ಅಂದರೆ ಇದ್ರ ಹೆಸರು ಇದು ಕಂಬಳಿ ಹಣ್ಣು ಅಂತ ಅಂತಿದ್ವಿ ನಾವು. ಇವಾಗ ಇಲ್ಲಿ ನೋಡಿದ್ರೆ ಇದಕ್ಕೆ ದುಡ್ಡು ಕೊಟ್ಟು ತಗೋಬೇಕು. ರೇಷ್ಮೆ ಹಣ್ಣು ಅಂತಾರೆ, ಇಂಗ್ಲೀಷಲ್ಲಿ ಮಲ್ಬೇರಿ ಅಂತ ಅಂತಾರೆ ಹಣ್ಣು, ಈ ಹಣ್ಣಿಗೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಇವಾಗ ಮನೆ ಹತ್ರ ಬರ್ತೀನಿ ಅಂತ. ರೆಸಿಪಿ ಥ್ಯಾಂಕ್ ಯು. ಹಲಸಿನ ಹಣ್ಣಲ್ಲಿ ಒಂದು ರೆಸಿಪಿ ಮಾಡಿದ್ದೀನಿ, ತಗೊಬರ್ತೀನಿ ನಿಮಗೆ ಅಂತ. ಅಂದರೆ ನಮ್ಮೂರ ಕಡೆ ಜಾಸ್ತಿ ಮಾಡ್ತಾರೆ. ಜಾಕ್ ಫ್ರೂಟಲ್ಲಿ ಹಿಟ್ಟು ಅಂತ ಅಂತೀವಿ ನಾವು. ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಬೇಯಿಸೋದು. ಸರಿ, ಆಮೇಲೆ ಹಸ್ಬೆಂಡ್ ಬಂದಮೇಲೆ ತಿನ್ನೋಣ ಅಂತ ಹಂಗೆ ಸೈಡ್ಗೆ ಎತ್ತಿಟ್ಟೆ. ಮತ್ತು ಜ್ಯೂಸೂ ರೆಡಿ ಮಾಡಿಕೊಂಡೆ. ಸ್ವಲ್ಪ ಹಣ್ಣು ಹಾಗೆ ತಿನ್ನೋಣ ಅಂತ ಎತ್ತಿಟ್ಟಿದ್ದೆ. ಅದನ್ನ ನಮ್ಮ ಚಕ್ಷಿಗೆ ಕೊಟ್ಟರೆ ನೋಡಿ ಹುಳಿ ನನಗೆ ಬೇಡ ಅಂತ ವಾಪಸ್ ಕೊಡ್ತಾ ಇದ್ದಾನೆ. ಈಗ ನನ್ನ ಬರೀ ಕೆಲಸಗಳದೇ ಎಲ್ಲ ನೋಡಿ ಬೇಜಾರಾಗಿದ್ದರೆ ಇವಾಗ ಒಂದು ಕ್ರಾಫ್ಟ್ ಮಾಡಿರೋದನ್ನ ಹಾಕ್ತೀನಿ. ಇವಾಗ ಮಾಡಿರೋದಲ್ಲ, ಫ್ರೀ ಟೈಮಲ್ಲಿ ಮಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ನೋಡಿ.
ಹೀಗೆ ಒಂಥರ ಫುಲ್ ಮಾಡಿ ಬಂಚ್ ಥರ ಮಾಡಿಕೊಂಡು ಕಿಚನಲ್ಲಿ ಹ್ಯಾಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಜೊತೆಗೆ ಆನಿಯನ್ ಅಷ್ಟೇ ಮಾಡ್ಬೋದು, ಅಂದರೆ ಈರುಳ್ಳಿ ಸಹ ಮಾಡ್ಬೋದು. ಮಾಡಿದ್ದೀನಿ, ಬಟ್ ವಿಡಿಯೋ ಏನು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ನಾನು. ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತಿಂತಾ ಕೂತಿದ್ವಿ. ಯಾಕಂದರೆ ಇವಾಗ ಜಾಸ್ತಿ ಫ್ರೂಟ್ಸ್ ಎಲ್ಲ ತಂದಿಟ್ಟಿರ್ತಾರೆ, ಇಲ್ಲಾಂದರೆ ನಮ್ಮ ಚಕ್ಷುಗೆ ಇದು ಏನೋ ಬೇಕ್ರಿ ತಿಂಡಿಗಳನ್ನ ಕೇಳ್ತಾನೆ ಇರ್ತಾನೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಅಂತ ಫ್ರೂಟ್ಸ್ ಎಲ್ಲ ತಂದಿಟ್ಟಿರ್ತಾರೆ, ಅದನ್ನೇ ಕೊಡೋದು ಇವಾಗ ಕೇಳಿದ್ರೆ. ಇವಾಗ ನನ್ನ ಫ್ರೆಂಡ್ ತಂದು ಕೊಟ್ಟ ಹಲಸಿನ ಹಣ್ಣಿದ್ದು ರೆಸಿಪಿ ಇದೆಯಲ್ಲ, ಅದನ್ನ ಟೇಸ್ಟ್ ಮಾಡ್ತಾ ಇದ್ವಿ. ಅದನ್ನೇ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪದಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವು ನಮ್ಮ ಚಕ್ಷುಗಂತೂ ತುಂಬ ಇಷ್ಟ ಆಯಿತು, ಕೇಳಿ ತಿಂತಾನೆ ಚಕ್ಷು ಇದು ಏನಪ್ಪ ರೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ನೋಡಿ. Here I am, how are you to morning? Very, very thank you. Chennave, where a string man, Here I am, how are you to morning? Very, very Chennave, where baby, here I am, how are you to morning? Very, very thank you. Run away, where is family? Here I am, how are you to morning? Very, very thank you. Run away. ರೈಮ್ಸ್ ಎಲ್ಲ ಓದಿ ಆದಮೇಲೆ ಅವನ ಅಪ್ಪನೂ ಅವನ್ನ ಕರ್ಕೊಂಡು ಸ್ನಾನಕ್ಕೆ ಹೋದರು. ಆಮೇಲೆ ಅಷ್ಟೊತ್ತಿಗೆ 7 o'clock ಆಯಿತು. ನಾನು ಡೈಲಿ ಒಂದು ಸೀರಿಯಲ್ ನೋಡ್ತೀನಿ, ಭಾಗ್ಯಲಕ್ಷ್ಮಿ ಅಂತ. ಅದನ್ನು ನೋಡಿಕೊಂಡು ಗ್ಯಾಪಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿತ್ತಲ್ವ, ಅದನ್ನು ತಗೊಂಡೋಗಿ ಆಚೆ ಹಾಕ್ತಾ ಇದ್ದೆ. ಆಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಎಲ್ಲರೂ ಊಟ ಎಲ್ಲ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ 8:30 ಆಯಿತು. ನೋಡಿ ನನ್ನ ಮಗ ಚಕ್ಷುದು ಶರ್ಟಲ್ಲಿ ಎಷ್ಟೊಂದು ಕಲೆಗಳಾಗಿವೆ ಅಂತ. ಇದನ್ನು ವಾಶ್ ಮಾಡಿದ್ರೂ ಹೋಗಿಲ್ಲ. ಆಮೇಲೆ ಏನು ಮಾಡಿದೆ, ಯಾವುದೋ ಒಂದು ಲಿಕ್ವಿಡ್ ಇತ್ತು, ಅದರಲ್ಲಿ ಒಂದು 2 hours ಹಾಕಿ ಆಮೇಲೆ ವಾಶ್ ಮಾಡಿದಾಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ನೋಡಿ ಇದೇ ಲಿಕ್ವಿಡ್ ಯೂಸ್ ಮಾಡಿರೋದು, ಚೆನ್ನಾಗಾಗಿದೆ. ಆಮೇಲೆ ಟೈಮ್ ಆಯಿತು, 9 o'clock 9:30 ಏನೋ ಆಯಿತು. ಚಕ್ಷುಗೆ ಮಲ್ಕೋ ಅಂದರೆ ಕೇಳ್ತಾ ಇಲ್ಲ. ನನ್ನ ಹಸ್ಬೆಂಡ್ ಬೈತಾ ಇದ್ರು, ನಿದ್ರೆ ಮಾಡು, ಬೆಳಗ್ಗೆ ಬೇಗ ಹೇಳಬೇಕು ಅಂತ. ಅವ್ನು ನೋಡಿ ಎಷ್ಟು ಡ್ರಾಮಾ ಮಾಡ್ತಿದ್ದಾನೆ ಮಲ್ಕೊಳ್ಳೋಕ್ಕೆ ಅಂತ. ಆಮೇಲೆ ಹಂಗೂ ಹೆಂಗೋ ನಿದ್ದೆ ಮಾಡಿಬಿಟ್ಟ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. Thank you.